ಕೇಶವ್ ರೆಡ್ಡಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ಕೇಶವ್ ರೆಡ್ಡಿ ಅವರೇ ನಮಸ್ತೆ. ನಮಸ್ತೆ ಸರ್. ಓಕೆ, ರೆಡಿನಾ ಮ್ಯಾಚ್ ನೋಡೋದಕ್ಕೆ? ರೆಡಿ ಇದಾವ್ ಸರ್. ಗೆಲ್ಲುತ್ತೆ ಗೆಲ್ಲುತ್ತೆ ಇಂಡಿಯಾ. ನಿಮಗೆ ಯಾರು ಇವತ್ತು ಫೇವ್ರೇಟು? ನಮಗೆ ಇವತ್ತು ಫೇವ್ರೇಟ್ ಇಂಡಿಯಾನೇ ರೀ, ನಾವೇ ಗೆಲ್ತೇವ್ರಿ ಸರ್. ಈ ಹಿಂದಿನ ಮ್ಯಾಚ್ ನೋಡಿದ್ರ ತಾವು? ನೋಡೇವ್ರಿ. ಯಾರು ಇಷ್ಟ ಆದ್ರು? ಯಾರ ಪರ್ಫಾರ್ಮೆನ್ಸ್ ಇಷ್ಟ ಆಯ್ತು ತಮಗೆ? ಲಾಸ್ಟ್ ಟೈಮ್ ರಿಚಾ ಘೋಷ್ ಏನ ಹಂಗ ಎಮೋಷನಲ್ ನಾಗ ಆಡಿದ್ರಲ್ಲ, ಅಂದ್ ಬಂದ್ರೆ ಮಾತ್ರ ಚಾನ್ಸ್ ಇರ್ತೈತಿ ಲಾಸ್ಟ್. ನಿಜ ಹೇಳ್ಬೇಕು ಶೇಷರೆಡ್ಡಿ ಅವರೇ, ಎಲ್ಲಾ ಮ್ಯಾಚ್ಗಳನ್ನು ನೋಡಿದ್ರಾ ಅಥವಾ 1-2 ಮ್ಯಾಚ್ಗಳು ನೋಡಿದ್ರಾ? ಎಲ್ಲಾ ಮ್ಯಾಚ್ ನೋಡೇನ್ರಿ. ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ನೋಡೇನಿ, ಅವು ನೋಡೇನ್ರಿ. ಎಲ್ಲ ನಮ್ ಕ್ರಿಕೆಟ್ ಅಂದ್ರೆ ಬಹಳ ಪ್ರಿಯ ರೀ ನಾವು. ಸರಿ 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 ಶೇಷರೆಡ್ಡಿ ಅವರೇ, ಹಿಂಗೆ ಫ್ಯಾಮಿಲಿ ಸಮೇತ ನೋಡಿ, ಆಮೇಲೆ ನಿಮ್ಮ ಅಕ್ಕಪಕ್ಕ ಯುವತಿಯರಿದ್ರೆ ಅವ್ರಿಗೂ ಹೇಳಿ ನೀವು ಕ್ರಿಕೆಟ್ನಲ್ಲಿ ಪಾಲ್ಗೊಳ್ಳಿ, ಪ್ಲೇಯರ್ಸ್ ಆಗಿ ಅಂತ ಅವ್ರಿಗೂ ಕೂಡ ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮನೋಜ್ ಅಂತ ಹೇಳಿ. ಮನೋಜ್ ಅವರೇ ನಮಸ್ತೆ. ನಮಸ್ತೆ. ಸೌತ್ ಆಫ್ರಿಕಾ ವರ್ಸಸ್ ಇಂಡಿಯಾ, ತಾವೆಷ್ಟು ಎಕ್ಸೈಟ್ ಆಗಿದ್ದೀರಿ ಅಂತ ಹೇಳಿ? ಸರ್, ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ. ಇದು ಏನಂತ ಹೇಳಿದ್ರೆ, ಈಗ ಜಾಗತಿಕ ಮಟ್ಟದಲ್ಲಿ ಕ್ರಿಕೆಟ್, ವನಿತೆಯರ ಕ್ರಿಕೆಟ್ ಅಂದ ತಕ್ಷಣ ಅದು ತುಂಬಾ ಇದಿದೆ. ಇವಾಗ ಇವರು ಫೈನಲ್ಸ್ ಬಂದಿದ್ದಾರೆ. ಮೊನ್ನೆ T20 ಮ್ಯಾಚ್ ಅಲ್ಲೂ ಕೂಡ ಫಸ್ಟ್ ಇವರೇ ವಿನ್ ಆದ್ರು, ಆಮೇಲೆ ನಮ್ದು ಇಂಡಿಯಾ ವಿನ್ ಆಯ್ತು. ಅಂದ್ರೆ ನಾನು ಹೇಳೋದೇನಂದ್ರೆ, ವನಿತೆಯರು ಕೂಡ ಅಷ್ಟೇ ಪ್ರೌಡ್ ಆಗಿ, ಅಷ್ಟೇ ಕಾಂಪಿಟೇಟಿವ್ ಆಗಿ ಆಡ್ತಾ ಇದ್ದಾರೆ. ಇವತ್ತಿನ ಮ್ಯಾಚ್ ಬಗ್ಗೆ ಹೇಳ್ಬೇಕಂದ್ರೆ, ಸೌತ್ ಆಫ್ರಿಕಾ ಟೀಮ್ ಕೂಡ ಸ್ಟ್ರಾಂಗ್ ಆಗಿದೆ. ಅದಕ್ಕೆ ಫೈನಲ್ ಬಂದಿರೋದು. ಮತ್ತೆ ಬಂದಿರೋದು ನಿಜ ನಿಜ ನಿಜ. ಬಟ್ ಇವಾಗ ನಮ್ಮ ಇಂಡಿಯನ್ ಟೀಮ್ ಫೇವರ್ ಆಗಿ ಹೇಳೋದಂತ ಹೇಳಿದ್ರೆ, ಈಗ ಬರೀ ಸ್ಮೃತಿ ಮಂದಾನ ಅಂತಲ್ಲ, ಇವ್ರಂತಲ್ಲ, ಆಲ್ರೌಂಡರ್ಸ್ ಕ್ಲಿಕ್ ಆಗ್ಬೇಕು ನಂಬರ್ 1. ಆಮೇಲೆ ಇವರು ರಿಚಾ ಶರ್ಮಾ ಸೀಸನ್ ಆಲ್ರೌಂಡರ್, ಅವರು ಸೆಂಚುರಿ ಮಾಡ್ಬೇಕು. ಸ್ಮೃತಿ ಮಂಜಾನ ಸೆಂಚುರಿ ಮಾಡ್ಬೇಕು, ಪ್ಲಸ್ ಜಮಯ್ಯ, ಅಂದ್ರೆ 3 ಜನ ಸೆಂಚುರಿ ಮಾಡ್ಬೇಕಂದ್ರೆ ಓವರ್ ಅಲ್ಲಿ ಒಬ್ರು ಯಾರಾದ್ರೂ ಮಾಡಿದ್ರು ಕೂಡ ಡೆಫಿನೆಟ್ಲಿ ನಾವು ವಿನ್ ಆಗೇ ಆಗ್ತೀವಿ. ಸರಿ ಸರಿ, ಥ್ಯಾಂಕ್ ಯು ಮನೋಜ್ ಅವರೇ ಕಾಲ್ ಮಾಡಿದಕ್ಕೆ. ಈಗ ನಾಗರಾಜ್ ಅಂತ ಕಾಲ್ ಮಾಡಿದ್ದಾರೆ. ನಾಗರಾಜ್ ಅವರೇ ನಮಸ್ಕಾರ. ಯಾರಿವತ್ತು ಮಿಂಚ್ತಾರೆ, ಯಾರು ಆಡ್ಬೇಕು ಅಂತೀರಾ? ಮೇಡಮ್, ನಮ್ಮ ಇಂಡಿಯಾ ಗೆಲ್ಬೇಕು ಮೇಡಮ್. ಸರಿ, ಪ್ಲೇಯರ್ಸ್ ಬಗ್ಗೆ ಹೇಳಿ. ಪ್ಲೇಯರ್ಸ್ ಅರ್ಮಾನ್ ಮೊನ್ನೆ ಚೆನ್ನಾಗಿ ಆಡಿದ್ರು ಮೇಡಮ್. ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು. ಇಂಡಿಯಾ ಮೊನ್ನೆ ಆಸ್ಟ್ರೇಲಿಯಾ ಸ್ಟ್ರಾಂಗ್ ಇತ್ತು ಮೇಡಮ್, ಸ್ಟ್ರಾಂಗ್ ಇತ್ತು. ಇಂಡಿಯಾ ಚೆನ್ನಾಗಿ ಹೊಡಿತು ಮೇಡಮ್ ಮೊನ್ನೆ. ಇಂಡಿಯಾ ಬ್ಯಾಟಿಂಗ್ ತಗೋಬೇಕಾ ಫೀಲ್ಡಿಂಗ್ ತಗೋಬೇಕಾ ಫಸ್ಟ್? ಮೇಡಮ್ ಯಾವ್ದಾದ್ರು ಹೊಡಿತಾರೆ ಮೇಡಮ್, ಯಾಕಂದ್ರೆ ಆಸ್ಟ್ರೇಲಿಯಾ ಹೊಡೆದಿದಾರೆ ಅಂದ್ರೆ ಎಲ್ಲ ಯಾವ್ದಾದ್ರು ಓಕೆ ಮೇಡಮ್, ಯಾವ್ದಾದ್ರು ಚೆನ್ನಾಗಿ ಆಡ್ತಾರೆ ಮೇಡಮ್. ಸರಿ ಸರಿ ನಾಗರಾಜ್ ಅವರೇ, ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೋಸ್ಕರ. ನಮ್ಮ ಪಬ್ಲಿಕಲ್ಲಿರುವಂತಹ ವ್ಯೂವರ್ಸ್ ಹೇಳ್ತಾ ಇದ್ದಾರೆ ಕೇಳಿ, ಅಂದರೆ ಅವ್ರಿಗೆ ಪ್ರತಿಯೊಬ್ಬ ಪ್ಲೇಯರ್ಸ್ನ ಪರಿಚಯ ಈ ಮೂಲಕ ಆಗ್ತಾ ಇದೆ. ಇದೇ ಚೇಂಜಸ್ಸು 2022ರಲ್ಲಿ ಜಯಶಾ ಅವರು ಮಹಿಳಾ ಕ್ರಿಕೆಟ್ ತಂಡಕ್ಕೂ ಸೇಮ್ ಪುರುಷರ ಕ್ರಿಕೆಟ್ ತಂಡಕ್ಕೆ ಎಷ್ಟು ದುಡ್ಡನ್ನು ಕೊಡಬೇಕು ಅಷ್ಟೇ ದುಡ್ಡನ್ನು ಕೊಡಬೇಕು ಅಂತ ಒಂದು ಪಾಲಿಸಿ ಮಾಡಿದ್ಮೇಲೆ ಚೇಂಜಸ್ ಜಾಸ್ತಿ ಆಗ್ತಾ ಇದೆ. ಎಂಡೋರ್ಸ್ಮೆಂಟ್ಗಳು ಅಂದರೆ ಅಡ್ವರ್ಟೈಸ್ಮೆಂಟ್ಗಳು ಇವ್ರಿಗೂ ಅಷ್ಟೇ ಪಾಲು ಸಿಗ್ತಾ ಇದೆ. ಸೊ ಜಗತ್ತು ಮಹಿಳಾ ಕ್ರಿಕೆಟ್ ತಂಡವನ್ನು ಸೀರಿಯಸ್ ಆಗಿ ನೋಡ್ತಾ ಇದೆ. ಈ ಟೈಮ್ನಲ್ಲಿ ಒಂದು ಮಿಂಚಿನ ಭರವಸೆಯನ್ನು ಒದಗಿಸೋದಕ್ಕೆ, ಆಮೇಲೆ ಮಹಿಳಾ ಕ್ರಿಕೆಟ್, ಇಂಡಿಯನ್ ಮಹಿಳಾ ಕ್ರಿಕೆಟ್ನ ಒಂದು ಆಯಾಮವನ್ನು ಚೇಂಜ್ ಮಾಡೋದಕ್ಕೆ ಒಂದು ಅವಕಾಶ ಅಂತೂ ಇದೆ. ಅವಕಾಶವನ್ನು ಸದುಪಯೋಗ ಮಾಡ್ಕೊಳ್ತಾರೆ ಅನ್ನೋ ಭರವಸೆ ಎಲ್ರಿಗೂ ಇದೆ. ಗೆಲ್ತಾರೆ ಅಂತ ಕೂಡ ಡೆಫಿನೆಟ್ಲಿ. All the best India, all the best India, ಗೆದ್ದು ಬಾ India, ಗೆದ್ದು ಬಾ India, ವಿಶ್ವ ಕಪ್ ನಮ್ದೇ, ವಿಶ್ವ ಕಪ್ ನಮ್ದೇ, ಮಹಿಳಾ ಕ್ರಿಕೆಟ್ ತಂಡಕ್ಕೆ ಜೈ India, all the best India, ವಿಶ್ವ ಕಪ್ ನಮ್ದೇ, ವಿಶ್ವ ಕಪ್ ನಮ್ದೇ, all the best India, ಗೆದ್ದು ಬಾ India, ಗೆದ್ದು ಬಾ India, ಆಲ್ ದ ಬೆಸ್ಟ್ ಹೇಳ್ತೀನಿ. ಆಮೇಲೆ ಈ ಸತಿ ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ಫೈನಲ್ಸಿಗೆ ಬಂದಿದೆ. ಅದು ಫುಲ್ ಪ್ರೌಡ್ ಫೀಲ್ ಆಗ್ತಾಯಿದೆ. ಹಾಗೆ ನಮಗೂ ಎಲ್ಲ ಇನ್ಸ್ಪೈರ್ ಆಗ್ತಾಯಿದೆ. ಆಮೇಲೆ ಸೌತ್ ಆಫ್ರಿಕಾ ಜೊತೆ ನಾವು ಗೆಲ್ತೀವಿ ಅನ್ನೋ ಒಂದು ಬಿಲೀಫ್ ಇದೆ. ಯಾಕಂತಂದರೆ 7 ಟೈಮ್ಸ್ ಚಾಂಪಿಯನ್ಸ್ ಜೊತೆ ನಾವು ಸೆಮಿಫೈನಲ್ಸಲ್ಲಿ ವಿನ್ ಆಗಿ ಬಂದಿದ್ದೀವಿ. ಜೆಮಿಮಾ ಅವರ ಸ್ಕೋರ್ಸ್ ಆಗಿರ್ಬೋದು, ಅದೆಲ್ಲನೂ ನಮಗೂ ಇನ್ಸ್ಪೈರ್ ಮಾಡುತ್ತೆ. ಅದಕ್ಕೆ ಈ ಸತಿ ಕಪ್ ನಮ್ಮದು. ನಂಗೆ ತುಂಬ ಎಕ್ಸೈಟ್ಮೆಂಟ್ ಆಗ್ತಾ ಇದೆ.